ನಿಂತ್ಕೋ. ನೀನೇನಿಲ್ಲಿ? ಆದಿತ್ಯಂಗೆ ಹೀಗಾಗಿದೆ ಅಂತ ಗೊತ್ತಾಯ್ತು, ನೋಡ್ಕೊಂಡು ಹೋಗೋಣ ಅಂತ ಬಂದೆ. ಅಲ್ಲ, ಅವನ ತಂದೆ ಆಗಿ ನೀವು ಅವನ ಜೊತೆ ಇರೋದು ಬಿಟ್ಟು ಇಲ್ಲಿ ಯಾಕೆ ಆಚೆ ನಿಂತಿದ್ದೀರಾ? ನಿನ್ನ ಪ್ರಶ್ನೆಗೆ ನಾನು ಉತ್ತರ ಕೊಡೋ ಅಗತ್ಯ ಇಲ್ಲ. ನೀವಿನ್ನೂ ಹಳೆದೆಲ್ಲ ಯಾವುದೂ ಮರ್ತಿಲ್ವಾ? ನೀನು ಮಾಡಿರೋದು ಸಣ್ಣ ಪುಟ್ಟ ತಪ್ಪುಗಳಲ್ಲ. ಖಂಡಿತವಾಗ್ಲೂ ಸಾಕ್ಷಿ ಸಾವಿಗೆ ನಾನು ಕಾರಣ ಅಲ್ಲ. ಪ್ಲೀಸ್ ಇಲ್ಲಿಂದ ಹೊರಡ್ತೀರಾ? ಈಗಾಗಲೇ ನಮ್ಮ ಮನಸ್ಥಿತಿಗಳು ಸರಿ ಇಲ್ಲ. ಹೇಗಿದ್ಯಾರ್ಯಾ? ಹೊರಡಿ ಅರ್ಪಿತಾ. ದಯವಿಟ್ಟು ನಿಮ್ಮ ಮನಸ್ಸಲ್ಲಿ ನನ್ನ ಬಗ್ಗೆ ಇರೋ ತಪ್ಪು ಕಲ್ಪನೆಗಳನ್ನ ತೆಗೆದುಹಾಕ್ಬಿಡಿ. ಕೈ ಬಿಡು, ಕೈ ಬಿಡು. ಹೊರಡು ನೀನು. ನಿಂತ್ಕೋ. ನೀನೇನಾದರೂ ಸಂಚು ರೂಪಿಸ್ಕೊಂಡು ಇಲ್ಲಿಗೆ ಬಂದಿದ್ರೆ ದಯವಿಟ್ಟು ಅದನ್ನು ಬಿಟ್ಟುಬಿಡು. ನಿಮ್ಮನೆಗೂ ಇಲ್ಲ. ನಿನ್ನ ದುರ್ಬುದ್ಧಿ ಏನಾದರೂ ತೋರಿಸಿದ್ರೆ ನೀನು ಹೆಣ್ಣು ಅಂತಲೂ ನೋಡದೆ ಕೇವಲವಾಗಿ ನಡ್ಕೋತೀನಿ. ಯಾವತ್ತೂ ನೋಡದೆ ಇರೋ ಸೂರ್ಯನ ನೀನು ನೋಡ್ತೀಯ. ನೋಡಿ ಆಂಟಿ, ಆರ್ಯನ ಒಬ್ಬನ್ನೇ ಬಿಟ್ಟು ಇವರಿಬ್ಬರು ಎಷ್ಟು ಏಕಾಂತವಾಗಿ ಮಾತಾಡ್ತಿದ್ದಾರೆ ಅಂತ. ಥೂ, ದರಿದ್ರದ ಹೆಂಗಸು. ಹೋಗು. ಡಾಕ್ಟರ್ ಆದಿತ್ಯ ಅವ್ರಿಗೆ ಏನೋ ಪ್ರಾಬ್ಲಮ್ ಆಗಿದೆ. ಆದಿತ್ಯಂಗೆ ಏನಾಯ್ತು? ಪ್ಲೀಸ್ ಹೇಳಿ, ಆದಿತ್ಯಂಗೆ ಏನಾಯ್ತು ಅಂತ. ಡಿಸ್ಟರ್ಬ್ ಮಾಡಿ, ಏನೂ ಆಗಿಲ್ಲ, ಹೋಗಿ ಕೂತ್ಕೊಳ್ಳಿ. ಅಲ್ಲ, ಅದೇ ಬನ್ನಿ ಕೂತ್ಕೊಳ್ಳಿ, ಏನೂ ಆಗಿರಲ್ಲ, ಸಮಾಧಾನ ಮಾಡ್ಕೊಳ್ಳಿ. ಆರ್ತಿ ಅವರೇ, ನೀವು ಯಾಕ್ರಿ ಇಲ್ಲಿಗೆ ಬಂದ್ರಿ? ನಮಗೆ 1000 ಟೆನ್ಷನ್ಸ್ ಇದೆ. ಮೊದಲು ಹೋಗಿ ಅರ್ಪಿತಾ ಅವರೇ. ಆದಿ ಹೇಗಿದ್ದಾನೆ? ಅವನಿಗೆ ಹೀಗಾಗಿರೋದು ನೋಡಿ ಸೂರ್ಯ ಅವರು ತುಂಬ ಕುಗ್ಗಿ ಹೋಗಿದ್ದಾರೆ. ಅವರೇ ನನಗೆ ಹೇಳಿದ್ದು ಅವನಿಗೆ ಹೀಗಾಗಿದೆ ಅಂತ. ನೋಡಿ, ಇವಾಗ ಆ ವಿಷಯ ಎಲ್ಲ ಬೇಡ. ನಮಗೆ ಆದಿನ ದೊಡ್ಡ ಚಿಂತೆ ಆಗಿದೆ. ಮಾವಂಗೆ ಏನಕ್ಕಂತೆ ಅದೆಲ್ಲ? ಒಂದು ನಿಮಿಷ ನಿರೋಷ. ಆರ್ತಿ ಅವರೇ, ಪ್ಲೀಸ್ ನೀವು ಟೆನ್ಷನ್ ಆಗಬೇಡಿ. ಅವನಿಗೇನಾಗಲ್ಲ, ಬೇಗ ಹುಷಾರಾಗ್ತಾನೆ. ನಾನಿರ್ತೀನಿ ನಿಮ್ಮ ಜೊತೆ. ನಿಮ್ಮ ಜೊತೆಗೆ ಇದ್ದು ನಿಮ್ಮ ಬೇಕು ಬೇಡಗಳನ್ನೆಲ್ಲ ವಿಚಾರಿಸ್ಕೊ ಅಂತ ಸೂರ್ಯ ಅವರೇ ನಂಗೆ ಹೇಳಿದ್ದಾರೆ. ಅವರೇ ಹೇಳಿದ್ಮೇಲೆ ಅರ್ಪಿತಾ ಪ್ಲೀಸ್, ನಿಮ್ಗೆ ಕೈ ಮುಗಿದು ಕೇಳ್ಕೊಂತೀನಿ, ಮೊದಲು ಇಲ್ಲಿಂದ ಹೊರಡಿ. ಅರ್ಪಿತಾ, ನಿನಗೇನೆ ಕೆಲಸ ಇಲ್ಲಿ? ಅಮ್ಮ, ಅದು ಆದಿಗೆ ಹೀಗಾಯ್ತು ಅಂತ ಕೇಳಿ ನನ್ನ ಜೀವನೇ ನಿಂತು ಹೋದಂಗಾಯ್ತು. ಅದಕ್ಕೆ ಅವನು ಬೂಟಾಟ್ಗೆ ಮಾತನ್ನ. ಆದಿನ ನೋಡ್ಕೊಳಕ್ಕೆ ನಾವೆಲ್ಲರೂ ಇದ್ದೀವಿ ಅಂತ ಅರ್ಜೆಂಟ್ ಏನಾದ್ರು ಇದ್ರೆ ನಿಂಗೆ ಹೇಳಿ ಕಳಿಸ್ತೀವಿ. ಅಬ್ಬಾ, ಈಗ ಜಾಗ ಖಾಲಿ ಮಾಡಿಲ್ಲಿಂದ. ಅಮ್ಮ, ಅದು ಹಾಗಲ್ಲಮ್ಮ. ನೋಡು, ಆಸ್ಪತ್ರೆಯವರು ಅಬ್ಜೆಕ್ಟ್ ಮಾಡ್ತಾರೆ ತುಂಬಾ ಜನ ಸೇರಿದ್ರೆ. ಮೊದಲು ಹೋಗಿಲ್ಲಿಂದ. ಓ, ಅದಕ್ಕೆ ಸೂರ್ಯ ಅವರು ಬೇಗ ಹೊರಟ್ರು ಅನ್ಸುತ್ತೆ ಅಲ್ವಾ ಆರ್ತಿ ಅವರೇ?
ಓಕೆ, ಟೇಕ್ ಕೇರ್. ನನ್ನಿಂದ ಏನಾದರೂ ಹೆಲ್ಪ್ ಆಗಬೇಕು ಅಂದರೆ ಹೇಳಿ ಕಳಿಸಿ. ಎಷ್ಟು ತಡರಾತ್ರಿ ಆದರೂ ಪರವಾಗಿಲ್ಲ, ನಾನು ಬರ್ತೀನಿ. ಹಾಂ?